ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಕನ್ನಡ ಡಿಜಿಟಲ್. ನಾನು ರಘುರಾಜ್. ಇವತ್ತು ರಾಜ್ಯ ಸರ್ಕಾರದಿಂದ SC ST ವರ್ಗಗಳ ಒಂದು ಕಲ್ಯಾಣಕ್ಕೆ ಸಾವಿರಾರು ಕೋಟಿ ಅನುದಾನವನ್ನ ಕೊಡ್ತಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದರೆ ಇದುವರೆಗೂ ಕೂಡ ಆ ಒಂದು ಸಮಾಜದ ಕಟ್ಟಕಡೆಯ ಪ್ರಜೆಯ ಒಂದು ಅಭಿವೃದ್ಧಿಗೂ ಕೂಡ ಆ ಒಂದು ಸರ್ಕಾರದ ಅನುದಾನ ತಲುಪ್ತಾ ಇದೆಯಾ ಅಂತ ಅನ್ನೋದೇ ಇನ್ನೂ ಕೂಡ ಈಗ ಸಾಕಷ್ಟು ಇನ್ನೂ ಕೂಡ ನಿಗೂಢವಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಈಗ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಅಂತಕ್ಕಂಥ ಒಂದು ಕುಗ್ರಾಮದಲ್ಲಿ ಕಳೆದ 16 ವರ್ಷಗಳ ಹಿಂದೆ ಅಂತಂದ್ರೆ 2008ರಲ್ಲಿ ಆರಂಭ ಆಗಿರ್ತಕ್ಕಂಥ ಇಲ್ಲಿ ಒಂದು ಕಾಲೇಜು ಹಾಸ್ಟೆಲ್ ಕಾಮಗಾರಿ ಏನಿದೆ, ಆ ಕಾಮಗಾರಿ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ ಅಂತಕ್ಕಂಥದ್ದು ಈಗ ಸಾಕಷ್ಟು ಒಂದು ಆಶ್ಚರ್ಯಕರ ಸಂಗತಿಯಾಗಿದೆ. ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ 2008ರಲ್ಲಿ ಸುಮಾರು 1 ಕೋಟಿ ವೆಚ್ಚದಲ್ಲಿ ಆರಂಭವಾದಂತಹ ಈ ಒಂದು ಕಾಲೇಜಿನ ಒಂದು ಹಾಸ್ಟೆಲ್ ನಿರ್ಮಾಣ ಏನಿದೆ ಅದೀಗ ನೆನೆಗುದ್ದಿಗೆ ಬಿದ್ದಿರುವಂಥದ್ದು. ಸುಮಾರು ಒಂದು ಮೊದಲ ಕಂತಾಗಿ ಒಂದು 50 ಲಕ್ಷ ಏನು ಅನುದಾನವನ್ನ ಮೊದಲು ಆ ಒಂದು ಫೌಂಡೇಶನ್ ನಿರ್ಮಾಣಕ್ಕೆ ಆಗಿರ್ಬೋದು, ಮತ್ತೆ ಮೊದಲ ಒಂದು ಅಂತಸ್ತಿನ ಒಂದು ನಿರ್ಮಾಣಕ್ಕೆ ಅನುದಾನ ಸಮಾಜ ಕಲ್ಯಾಣ ಇಲಾಖೆಯಿಂದ ಬಿಡುಗಡೆ ಆಗಿತ್ತು. ಈ ಒಂದು ನಿರ್ಮಾಣದ ಒಂದು ಕಾಮಗಾರಿಯ ಒಂದು ಜವಾಬ್ದಾರಿನ ಹೊತ್ತಿರ್ತಕ್ಕಂಥ ಲ್ಯಾಂಡ್ ಆರ್ಮಿ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ ಇದುವರೆಗೂ ಕೂಡ ಆ ಒಂದು ಬಿಲ್ಡಿಂಗ್ ಕಾಮಗಾರಿ ಆಗಿದೆ, ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಕೇವಲ ಒಂದು ಫೌಂಡೇಶನ್ ನಿರ್ಮಾಣ ಮಾಡಿದ ನಂತರ ಒಂದು ಮೊದಲ ಮಹಡಿ ಅದು ಕೂಡ ಇನ್ಕಂಪ್ಲೀಟ್ ಆಗಿದೆ. 2ನೇ ಮಹಡಿ ಕಂಪ್ಲೀಟ್ ಆದ ನಂತರ ಅಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಈ ಒಂದು ಹಾಸ್ಟೆಲ್ ಕಟ್ಟಡ ನೆರವಾಗಬೇಕಾಗಿತ್ತು. ಆದರೆ ಇದುವರೆಗೂ ಕೂಡ ಈ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂತ ಹೇಳಿದ್ರೆ ಮಾಸ್ತಿಯಲ್ಲಿ ಏನು ಸಾಕಷ್ಟು ಏನು ಗಡಿ ಭಾಗ ಆಗಿರೋದ್ರಿಂದ ಅಲ್ಲಿ ತಮಿಳರು ಕೂಡ ಹೆಚ್ಚಾಗಿದ್ದಾರೆ, ಕನ್ನಡಿಗರು ಕೂಡ ಹೆಚ್ಚಾಗಿದ್ದಾರೆ. ಆ ಒಂದು ಭಾಗದಲ್ಲಿ ಇರತಕ್ಕಂಥ ಒಂದು ಕಾಲೇಜಿನಲ್ಲಿ ಸುಮಾರು 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಅದರಲ್ಲೂ ಕೂಡ ಪರಿಶಿಷ್ಟ ಮತ್ತೆ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು ಸಾಕಷ್ಟು ಸಂಖ್ಯೆಯಲ್ಲಿರೋದ್ರಿಂದ ಅಂತ ಮಕ್ಕಳಿಗೆ ಸಹಾಯ ಆಗಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಸರ್ಕಾರ ಅಲ್ಲಿ ಏನು ಒಂದು ಕಾಲೇಜು ಒಂದು ಹಾಸ್ಟೆಲ್ ಅನ್ನ ತೆರಿಬೇಕು, ಅಂಬೇಡ್ಕರ್ ಹಾಸ್ಟೆಲ್ ಅನ್ನು ತೆರಿಬೇಕು ಅಂತಕ್ಕಂಥ ಒಂದು ಗುರಿಯನ್ನು ಇಟ್ಕೊಂಡು ಈ ಒಂದು ಕಾಮಗಾರಿನ ಆರಂಭ ಮಾಡಿದ್ರು. ನಂತರ ಈ ಒಂದು ಕಾಮಗಾರಿ ಎಲ್ಲಿಂದ ಎಲ್ಲಿಗೆ ಹೋಯ್ತು ಅನ್ನೋದೇ ಈಗ ಸಾಕಷ್ಟು ಈಗ ಗೊಂದಲವಾಗ್ತಾ ಇರುವಂಥದ್ದು. ಈಗ ಆ ಒಂದು ಕಾಲೇಜಿನ ಆ ಒಂದು ಹಾಸ್ಟೆಲ್ ಏನಿದೆ ಅಂದ್ರೆ ಆ ಕಾಲೇಜಿನ ಮಕ್ಕಳಿಗೋಸ್ಕರ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ಒಂದು ಹಾಸ್ಟೆಲ್ ಕಾಮಗಾರಿ ಈಗ ಅರ್ಧಕ್ಕೆ ನಿಂತಿದೆ. ಸುಮಾರು ಒಂದು ಈ 1 ಕೋಟಿ ರೂಪಾಯಿ ಹಣ ಇದುವರೆಗೂ ಕೂಡ ಖಾಲಿಯಾಗಿದೆ ಅಂತಕ್ಕಂಥ ಮಾಹಿತಿ ಇದೆ. ಆದ್ರೂ ಕೂಡ ಆ ಒಂದು ಕಟ್ಟಡ ಕಾಮಗಾರಿ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಈಗ ಸಂಪೂರ್ಣವಾಗಿ ಅಲ್ಲಿರ್ತಕ್ಕಂಥ 1 ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಆಗಿದ್ದಂತಹ ಒಂದು ಹಾಸ್ಟೆಲ್ ಕಾಮಗಾರಿ ಇದೆ ಈಗ ಅರ್ಧಕ್ಕೆ ನಿಂತಿದೆ. ಸಂಪೂರ್ಣ ಒಂದು ಗಿಡ ಗಂಟೆಗಳಿಂದ ತುಂಬಿಕೊಂಡು ಎಲ್ಲೋ ಒಂದ್ ಕಡೆ ಒಂದು ಕಾಡಿನ ಪ್ರದೇಶದಲ್ಲಿ ಸಾಕಷ್ಟು ವರ್ಷಗಳಿಂದ ಏನು ಹಳೆ ಒಂದು ಕಟ್ಟಡ ಏನಿದೆ ಆ ತರ ಒಂದು ಕಟ್ಟಡ ಕಾಣ್ತಾ ಇದೆ. ಈಗ ಈ ಒಂದು ಕಟ್ಟಡವನ್ನ ಮತ್ತೆ ಮರು ನಿರ್ಮಾಣ ಮಾಡಬೇಕು, ಮತ್ತೆ ಇದೇ ಒಂದು ಕಾಮಗಾರಿಯನ್ನ ಮತ್ತೆ ಪುನರ್ ಆರಂಭ ಮಾಡಬೇಕು ಅನ್ನೋ ಒಂದು ನಿಟ್ಟಲ್ಲಿ ಈಗ ಏನು ಕರ್ನಾಟಕ ಒಂದು ದಲಿತ ಸಂಘರ್ಷ ಸಮಿತಿ ಸಂಘಟನೆಯವರು ನಿರಂತರವಾಗಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈಗ ಮಾಸ್ತಿಯ ಒಂದು ಹಾಸ್ಟೆಲ್ ಕಟ್ಟಡ ಎದುರು ಕೂಡ ಸಾಕಷ್ಟು ಒಂದು ಹೋರಾಟವನ್ನು ಮಾಡಿದ್ರು. ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಬರಬೇಕು ಮತ್ತೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಏನು ದಲಿತ ಮುಖಂಡರಾಗಿರ್ತಕ್ಕಂಥ SM ವೆಂಕಟೇಶ್ ಅವರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಿದ್ರು. ಈ ಒಂದು ಹೋರಾಟದ ನಂತರ ಅವರು ಕೂಡ ಮಾತನಾಡಿದ್ದಾರೆ. ಈ ಒಂದು ಹಾಸ್ಟೆಲ್ ಏನಿದೆ ಹಾಸ್ಟೆಲ್ನ ಒಂದು ಕಾಮಗಾರಿ ಕಂಪ್ಲೀಟ್ ಆದಂತಂದ್ರೆ 100 ವಿದ್ಯಾರ್ಥಿಗಳಿಗೆ ಇರ್ತಕ್ಕಂಥ ಈ ಒಂದು ಹಾಸ್ಟೆಲ್ನ ಒಂದು ಏನು ಸೌಲಭ್ಯ ಸಿಗುತ್ತೆ. ಖಂಡಿತ ಮಕ್ಕಳು ಏನು ವಿದ್ಯಾರ್ಥಿಗಳಿಗೆ, ಕಾಲೇಜು ವಿದ್ಯಾರ್ಥಿಗಳಿಗೆ ಇದೊಂದು ಅನುಕೂಲ ಆಗುತ್ತೆ ಅಂತ ನಿಟ್ಟಿನಲ್ಲಿ ಅವರು ಈಗ ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಒಂದು ಗಡುವನ್ನು ಕೂಡ ಕೊಡ್ತಾ ಇರುವಂತದ್ದು. 1 ತಿಂಗಳಲ್ಲಿ ಮತ್ತೆ ಈ ಒಂದು ಕಾಮಗಾರಿ ಆರಂಭ ಮಾಡಲಿಲ್ಲ ಅಂತಂದ್ರೆ ಉಗ್ರ ಒಂದು ಹೋರಾಟವಾದ ಎಚ್ಚರಿಕೆಯನ್ನು ಕೂಡ SM ವೆಂಕಟೇಶ್ ಅವರು ಕೊಟ್ಟಿರುವಂತದ್ದು. 2007 ಮತ್ತು 8ನೇ ಸಾಲಿನಲ್ಲಿ ಮಾನ್ಯ SN ಕೃಷ್ಣ ಶೆಟ್ಟರು ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಅಂಬೇಡ್ಕರ್ ಕಾಲೇಜು ವಿದ್ಯಾರ್ಥಿ ನಿಲಯಕ್ಕೆ ಅಡಿಗಲನ್ನು ಹಾಕಿದ್ರು. ಅವತ್ತಿಂದ ಇದುವರೆಗೂ ಸಹ ಆ ಕಟ್ಟಡ ಕಾಮಗಾರಿ ಪೂರ್ಣಗೊಳ್ಳದೆ ಇವತ್ತು ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಆಗಿದೆ. ಅದೇ ಅಲ್ಲದೆ ಆ ಕಟ್ಟಡ ಏನಾಗಿದೆ, ಶಿಥಿಲಾವಸ್ಥೆಗೆ ಹೋಗಿದೆ. ಯಾಕಂದ್ರೆ ಮರಗಿಡಗಳೆಲ್ಲ ಬೆಳೆದು ಅನೈತಿಕ ಚಟುವಟಿಕೆಗಳು ಇಲ್ಲಿ ನಡೀತಾ ಇದ್ದಾವೆ. ಕುಡುಕರ ಅಡ್ಡೆ ಆಗಿದೆ. ಇವತ್ತು ಸುಮಾರು ಬಾರಿ ನಾವು ಸಮಾಜ ಕಲ್ಯಾಣ ಇಲಾಖೆ ಮತ್ತು ತಾಲೂಕು ಆಡಳಿತಕ್ಕೆ ಗಮನಕ್ಕೆ ತಂದರೂ ಸಹ ಇದುವರೆಗೂ ಸಹ ಯಾವುದೇ ಕ್ರಮ ಕೈಗೊಂಡಿರೋದಿಲ್ಲ. ಆದ್ರಿಂದ ಇವತ್ತು ಅನಿರ್ದಿಷ್ಟಾವಧಿ ಕಾಲ ಪ್ರತಿಭಟನೆ ನಂಬ್ಕೊಂಡಿದ್ವಿ. ಈ ಕೂಡಲೇ ಸಂಬಂಧಪಟ್ಟಿರ್ತಕ್ಕಂಥ ಮೇಲಾಧಿಕಾರಿಗಳು ಅಂದ್ರೆ ಜಿಲ್ಲಾಧಿಕಾರಿಗಳಾಗಲಿ ಬಂದು ಮತ್ತೆ ಕಮಿಷನರ್ ಆಗಿ ಬಂದು ನಮ್ಮ ಸಮಸ್ಯೆನ ಬಗೆಹರಿಸಿದ್ರೆ ಮಾತ್ರ ನಾವು ಇವತ್ತು ಪ್ರತಿಭಟನೆಯನ್ನು ವಾಪಸ್ ತಗೊಳ್ತೀವಿ. ವಿದ್ಯಾರ್ಥಿಗಳ ಕಷ್ಟ ನಮಗೆ ನೋಡೋಕ್ಕಾಗ್ತಿಲ್ಲ. ನಮ್ಮ ದುಡ್ಡನ್ನು ನುಂಗಿ ನೀರು ಕೊಡ್ತಿರ್ತಕ್ಕಂಥ ಏನು ಲ್ಯಾಂಡ್ ಆರ್ಮಿ ಇಲಾಖೆಯ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು, ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲಿಸಬೇಕು. ಈ ಕೂಡಲೇ ಅವರು ಏನು ಖರ್ಚನ್ನು ಮಾಡಿದ್ದಾರೆ, 1 ಕೋಟಿ ರಿಲೀಸ್ ಆಗಿದೆ, ಆ ದುಡ್ಡನ್ನು ವಾಪಸ್ ಪಡ್ಕೊಳ್ಬೇಕು, ಮತ್ತೆ ಬೇರೆಯವರಿಗೆ ಗುತ್ತಿಗೆಯನ್ನು ಕೊಡಬೇಕು ಅಂತೇಳಿ ಇವತ್ತು ಜಿಲ್ಲಾಡಳಿತದ ಮೇಲೆ ನಾವು ಒತ್ತಡವನ್ನು ಇರ್ತಾ ಇದ್ದೀವಿ ಬಂಧುಗಳೇ. ಜೊತೆಗೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಕಾಲೇಜು ವಿದ್ಯಾರ್ಥಿಗಳು ಕೂಡ ಮಾತಾಡಿದ್ದಾರೆ. ಅವರು ಹೇಳ್ತಾ ಇರುವಂತದ್ದು ಏನು, ಈಗಾಗಲೇ ನಾವು ಕಾಲೇಜಿನಲ್ಲಿ ಸುಮಾರು 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಅದರಲ್ಲಿ ಸುಮಾರು 80 ವಿದ್ಯಾರ್ಥಿಗಳು ಈಗ ಸಮಾಜ ಕಲ್ಯಾಣ ಇಲಾಖೆಯೇ ಒಂದು ಬಾಡಿಗೆ ಕಟ್ಟಡದಲ್ಲಿ ಹಾಸ್ಟೆಲ್ ಅನ್ನು ನಡೆಸ್ತಾ ಇದೆ. ಆ ಒಂದು ಅಲ್ಲಿ ಕೂಡ ಸಾಕಷ್ಟು ನಮಗೆ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದೆ. ಅಂತಂದ್ರೆ ಗ್ರಂಥಾಲಯ ಆಗಿರ್ಬೋದು, ಮತ್ತೆ ಒಂದು ಮಲಗಲಿಕ್ಕೆ ಒಂದು ವಿಸ್ತಾರವಂತ ಕೋಣೆ ಆಗಿರ್ಬೋದು, ಮತ್ತೆ ಶೌಚಾಲಯ ಆಗಿರ್ಬೋದು, ಎಲ್ಲ ಕೂಡ ಒಂದೇ ಕಡೆ ಇರೋದ್ರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಹಾಗಾಗಿನೇ ನಮ್ಗಂತೂ ಈ ಒಂದು ಹಾಸ್ಟೆಲ್ ಇರ್ತಕ್ಕಂಥ ಒಂದು ಸೌಭಾಗ್ಯ
ಸಿಕ್ಲಿಲ್ಲ. ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗಾದ್ರೂ ಈ ಒಂದು ಹಾಸ್ಟೆಲ್ನ ಒಂದು ಸೌಲಭ್ಯ ಸಿಗ್ಲಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ವಿದ್ಯಾರ್ಥಿಗಳು ಹೇಳ್ತಾ ಇರುವಂಥದ್ದು. ಅಲ್ಲಿ ಹೋಗಿ ಬರೋಕೆ ಅನುಕೂಲ ಇಲ್ಲ ಅಂತ ಇಲ್ಲೇ ಹಾಸ್ಟೆಲಲ್ಲಿ ಉಳ್ಕೊಬೇಕು ಅಂದ್ಕೊಂಡಿದ್ದೀವಿ. ಹಾಸ್ಟೆಲಲ್ಲಿ ಉಳ್ಕೊಳ್ಳೋದಕ್ಕೆ ಅಲ್ಲಿ ಪರಿಸ್ಥಿತಿ ಎಲ್ಲ ತರಕಾರಿ ಕಟ್ ಮಾಡೋದು ಅಲ್ಲೇ ಆಗಿದೆ, ಅಡುಗೆ ರೆಡಿ ಮಾಡೋದು ಅಲ್ಲೇ ಆಗಿದೆ, ಮತ್ತು ತಿಂದಿರೋ ತಟ್ಟೆಗಳನ್ನೆಲ್ಲ ತೊಳೆಯೋದು ಅಲ್ಲೇ ಆಗಿರೋದ್ರಿಂದ ಅದು ಹಾಸ್ಟೆಲ್ ಅಂಡರ್ಗ್ರೌಂಡಲ್ಲಿದೆ. ಆದರೆ ಅದರಿಂದ ನೋಡಿ ಉಳ್ಕೊಳ್ಳೋಕ್ಕೂ ಇಷ್ಟ ಆಗ್ತಾ ಇಲ್ಲ, ಅಲ್ಲಿ ವಿದ್ಯಾಭ್ಯಾಸ ಮಾಡೋಕ್ಕೂ ತೊಂದರೆ ಆಗ್ತಾ ಇದೆ. ಆದ್ದರಿಂದ ತಮ್ಮಲ್ಲಿ ಮನವಿ ಹಾಸ್ಟೆಲ್ ರೆಡಿ ಮಾಡ್ಕೊಡ್ಬೇಕಂತ ಮನವಿ. ಈ ಹಾಸ್ಟೆಲು 2007ರಿಂದ ರೆಡಿ ಮಾಡ್ತಾ ಇದ್ದಾರಂತೆ, ಅಂದರೆ ನಾವು ಹುಡ್ದಾಗಿಂದ ರೆಡಿ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಉಳ್ಕೊಳ್ಳೋದಕ್ಕೆ ಆಗಲ್ಲ, ನಮ್ಮ ಇನ್ನೇನು ವಿದ್ಯಾಭ್ಯಾಸ ಮುಗೀತಾ ಬಂತು ಇಲ್ಲಿ ಮಾಸ್ತಿಯಲ್ಲಿ. ಆದರೆ ನಾವು ಮುಂದೆ ಬರೋರ್ಗಾದ್ರೂ ಹಾಸ್ಟೆಲ್ ರೆಡಿ ಆಗುತ್ತೆ ಅಂತ ರೆಡಿ ಮಾಡಲಿ ಅಂತ ಕೇಳ್ಕೊಳ್ತೀವಿ. ಆದರೆ ಈಗ ಹಾಸ್ಟೆಲ್ ಕಾಲೇಜಲ್ಲಿ 300ರಿಂದ 400 ಜನ ಇದ್ದಾರೆ, ಆದರೆ ಹಾಸ್ಟೆಲಲ್ಲಿ 80 ಜನ ಅಡ್ಮಿಷನ್ ಆಗಿದ್ದಾರೆ. ಅಲ್ಲಿ ಪರಿಸ್ಥಿತಿ ನೋಡಿ ಅವ್ರಿಗೂ ಇಷ್ಟ ಆಗ್ತಾ ಇಲ್ಲ ಅಲ್ಲಿ ಅಡ್ಮಿಷನ್ ಆಗೋಕೆ. ಅದರಿಂದ ಹಾಸ್ಟೆಲ್ ರೆಡಿ ಮಾಡಿಕೊಡ್ಬೇಕಾಗಿ ನಿಮ್ಮಲ್ಲಿ ಮನವಿ. ಒಟ್ಟಾರೆಯಾಗಿ ನಾವು ಗಮನಿಸಬಹುದು, ರಾಜ್ಯ ಸರ್ಕಾರ ಸಾವಿರಾರು ಕೋಟಿ ಹಣ ಖರ್ಚು ಮಾಡಿ ಏನೋ ದಲಿತರ ಮತ್ತೆ ಪರಿಶಿಷ್ಟ ವರ್ಗದ ಒಂದು ಸಮಾಜದ ಅಭಿವೃದ್ಧಿಗೆ ಹಣ ಮೀಸಲಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಆದರೆ ಈ ಒಂದು ಮೀಸಲಿಟ್ಟಿದ್ದ ಹಣ ಖಂಡಿತ ಆ ಸಮಾಜಕ್ಕೆ ತಲುಪಿದ್ರೆ ಮಾತ್ರ ಸರ್ಕಾರ ಮಾಡ್ತಕ್ಕಂಥ ಎಲ್ಲ ಒಂದು ಯೋಜನೆಗಳು ಕೂಡ ಖಂಡಿತ ಸಾರ್ಥಕ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ 2008ರಲ್ಲಿ ಆರಂಭದಂತಹ ಈ ಒಂದು ಹಾಸ್ಟೆಲ್ನ ಕಟ್ಟಡ ಕಾಮಗಾರಿ ಸುಮಾರು ಒಂದು 16 ವರ್ಷ ಕಳೆದ್ರೂ ಕೂಡ ಇನ್ನೂ ಕೂಡ ಆರಂಭವಾಗಿಲ್ಲ. ಆ ಒಂದು ಕಾಮಗಾರಿ 2008ರಲ್ಲಿ ಏನು ಆರಂಭ ಆಯಿತು, 5 ವರ್ಷ ಕುಂಠಿತ ಸಾಗಿತ್ತು ಅಂತಂದ್ರೆ ಕಡೆಯ ಒಂದು 11 ವರ್ಷದಿಂದ ಕಾಮಗಾರಿಯನ್ನೇ ಮಾಡಿಲ್ಲ, ಅಪೂರ್ಣವಾಗಿ ಈ ಒಂದು ಕಟ್ಟಡ ಉಳ್ಕೊಂಡಿದೆ. ಹಾಗಾಗಿನೇ ಜಿಲ್ಲಾಡಳಿತ ಮತ್ತೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಒಂದು ಖಂಡಿತವಾಗ್ಲೂ ಮುತುವರ್ಜಿಯನ್ನು ವಹಿಸಿ ಆ ಒಂದು ಏನು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಏನಿದೆ ಅದು ಗಡಿ ಒಂದು ಹೋಬಳಿ ಆಗಿರೋದ್ರಿಂದ ಆ ಒಂದು ಹೋಬಳಿಗೆ ಒಂದು ಹಾಸ್ಟೆಲ್ ಸೌಲಭ್ಯ ಕಂಡುಕೊಟ್ರೆ ಖಂಡಿತ ಅಲ್ಲಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ ಇದು ಅನುಕೂಲ ಆಗುತ್ತೆ ಅನ್ನೋದು ಎಲ್ಲರ ಒಂದು ಒತ್ತಾಸೆಯಾಗಿದೆ. ರಘುರಾಜ್, ನ್ಯೂಸ್ 18, ಕೋಲಾರ.